ಚಾತುರ್ಮಾಸ್ಯವನ್ನ ಇದೇ ಜುಲೈ 29ರಿಂದ ಈಗ ಆರಂಭಗೊಳಿಸಿ ಸೆಪ್ಟೆಂಬರ್ 26ರವರೆಗೆ 2 ತಿಂಗಳ ಪರ್ಯಂತರವಾಗಿ ಚಾತುರ್ಮಾಸ್ಯವನ್ನ ಶ್ರೀ ಕ್ಷೇತ್ರ ಬಂಗಾರಮಕ್ಕಿ ಇಲ್ಲಿ ನಾವು ಮಾಡಲಿಕ್ಕೆ ಸಂಕಲ್ಪ ಮಾಡಿದ್ದೇವೆ. ಅದರಲ್ಲೂ ಸಹ ಈ ವರ್ಷ ವಿಶೇಷವಾಗಿ ಈ 2 ತಿಂಗಳ ಅವಧಿಯಲ್ಲಿ ಪ್ರತಿ ವಾರಕ್ಕೆ ಒಂದು ದಿನಂತೆ 8 ವಾರಗಳನ್ನು ನಾವು ಸಂಪೂರ್ಣವಾಗಿ ಬಳಸಿಕೊಂಡು ಇಡೀ ಪಶ್ಚಿಮ ಘಟ್ಟದ ರಕ್ಷಣೆಗಾಗಿ ನಮ್ಮ ಈ ಅನುಷ್ಠಾನವನ್ನ ತೊಡಗಿಸಿಕೊಳ್ಳಲಿಕ್ಕೆ ಸಂಕಲ್ಪ ಮಾಡಿದ್ದೇವೆ. 1600 ಕಿಲೋಮೀಟರ್ ವ್ಯಾಪ್ತಿಯ ಗುಜರಾತ್ನಿಂದ ಪ್ರಾರಂಭಗೊಂಡು ಕೇರಳ ಪರ್ಯಂತರವಾಗಿರತಕ್ಕಂಥ ಈ ಪಶ್ಚಿಮ ಘಟ್ಟ ಇದು ಯುನೆಸ್ಕೋ ಮಾನ್ಯತೆ ಪಡೆದಂತ ವಿಶ್ವಮಾನ್ಯ ಪಡೆದಂತ ಒಂದು ಸ್ಥಳ. ಇದು ವಿಶ್ವ ಹೆರಿಟೇಜ್ ಪ್ರದೇಶ ಅಂತ ಹೇಳ್ತೇವೆ. ಈ ಪ್ರದೇಶದಲ್ಲಿ ಇದು ಮೊದಲು ಆಫ್ರಿಕಾ ಖಂಡಕ್ಕೆ ಸೇರಿದಂತ ಇದೊಂದು ಬಹುಶಃ ಪ್ರಾಚ್ಯ ವಸ್ತು ಇಲಾಖೆಯಲ್ಲೂ ಸಹ ಇದು ಮಾನ್ಯತೆ ಪಡೆದಂತ ವಿಶ್ವಮಾನ್ಯ ಪ್ರದೇಶ. ಇದು ಒಳಗಾಗಬೇಕಾದ್ದು ಇದು ಆದ್ಯ ಕರ್ತವ್ಯ. ಇಲ್ಲಿ ಏನೇ ನಾವು ಯೋಜನೆ ತರ್ತೇವೆ ಅಂತ ಆದ್ರೆ ನಾವು ಬಹುಶಃ ವಿಶ್ವಕ್ಕೆ ಮಾಡದಂತ ಒಂದು ದ್ರೋಹ ಆಗ್ಬಹುದು. ಇಲ್ಲಿ ನಾವು ಈ ಪರಿಸರವನ್ನು ಕಳ್ಕೊಳ್ತೇವೆ ಅಂತ ಆದ್ರೆ ಅಥವಾ ಇಲ್ಲಿ ಯೋಜನೆಯನ್ನ ಬರ್ತದೆ ಅಂತ ಆದ್ರೆ ಅದು ನಾವು ಪರೋಕ್ಷವಾಗಿ ದ್ರೋಹ ಮಾಡಿದಂತೆ. ಹಾಗಾಗಿ ಇಲ್ಲಿ ಅಂತಹ ಯಾವುದೇ ಯೋಜನೆ ಬರಲಿಕ್ಕೆ ಅವಕಾಶ ಆಗಬಾರದು ಅಂತಕ್ಕಂಥ ಸದುದ್ದೇಶದಿಂದ ಇಲ್ಲಿ ನಾವು ಪಶ್ಚಿಮ ಘಟ್ಟ ರಕ್ಷಣಾ ಒಂದು ಚಾತುರ್ಮಾಸ್ಯವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಇದೇ ಪ್ರತಿ ವಾರಕ್ಕೊಂದಾವರ್ತಿಯಂತೆ ಈಗ ಆರಂಭದಲ್ಲಿ ನಾವು ಮಾಧ್ಯಮದವರಿಗಾಗಿ ಕಾರ್ಯಾಗಾರವನ್ನ ಸಂಕಲ್ಪ ಮಾಡಿ ಒಂದು ವಿಚಾರ ಸಂಕಿರಣ ಮಾಡಿದ್ವಿ. ಈಗ ಮುಂದಿನ ವಾರದಲ್ಲಿ ಭಾನುವಾರ ದಿವಸ ನಾವು ಇಲ್ಲಿ ಊರಿನ ಸುತ್ತಮುತ್ತಲಿನ ಇರತಕ್ಕಂತ ಸ್ವಲ್ಪ ಅನುಭವಿಕರು, ಜನಸಾಮಾನ್ಯರು ಜೊತೆಗೆ ತಜ್ಞರ ಜೊತೆಗೆ ಅವರಿಗೆ ಸಂವಾದ ಮಾಡಿ ಇದರ ಆಗುಹೋಗುಗಳ ಬಗ್ಗೆ ಅವರಿಗೆ ತಿಳುವಳಿಕೆ ನೀಡತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ. ಆ ಕಾರ್ಯವನ್ನು ಸಂಕಲ್ಪ ಮಾಡಿದ್ದೇವೆ. ಆನಂತರ ಅದಕ್ಕಿಂತ ಮುಂದಿನ ವಾರದಲ್ಲಿ ಇದಕ್ಕೆ ಪರಿಸರ ತಜ್ಞರೊಂದಿಗೆ ಸಂವಾದಗಳನ್ನ ಪ್ರತ್ಯೇಕವಾಗಿ ಇಟ್ಕೊಳ್ತಾ ಇದ್ದೇವೆ. ಆ ನಂತರ ಸೆಪ್ಟೆಂಬರ್ ಅವರಿಗೆ ಪ್ರತಿ ವಾರದಲ್ಲೂ ಸಹ ಒಂದು ಕಾರ್ಯ ನಿಗದಿ ಆಗ್ತಾ ಇದೆ. ಎಲ್ಲ ವಾರಗಳು ಸಂಪೂರ್ಣ ನಿಗದಿ ಆಗಲ್ಲ, ಅವಧಿಯನ್ನು ನಿಗದಿ ಮಾಡ್ಕೊಳ್ತಾ ಇದ್ದೇವೆ. ಸೆಪ್ಟೆಂಬರ್ 6ನೇ ತಾರೀಕಿಗೆ ನಮ್ಮ ದೇಶದ ಕನಿಷ್ಠ ಒಂದು 10 ರಾಜ್ಯಗಳಿಂದ ಎಲ್ಲ ತಜ್ಞರು, ವಿಜ್ಞಾನಿಗಳು, ಪರಿಸರ ಆಸಕ್ತರು ಜೊತೆಗೆ ಇಲ್ಲಿ ಈಗಾಗಲೇ ಹೋರಾಟ ಮಾಡಿದಂತ ಅನೇಕ ವ್ಯಕ್ತಿಗಳು ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಪಶ್ಚಿಮ ಘಟ್ಟ ಅಂತ ನಾವು ಹೆಸರಾಕೊಂಡು ಕೇವಲ ಇಲ್ಲೇ ವಿಚಾರ ಅಷ್ಟೇ ಮಾತನಾಡ್ತಾ ಇಲ್ಲ. ಈ ಪಶ್ಚಿಮ ಘಟ್ಟದ ಸಂಪೂರ್ಣವಾಗಿ ಹೋರಾಟ ಮಾಡಿದಂತ ವ್ಯಕ್ತಿಗಳನ್ನ ಕರೆಸಿಕೊಂಡು ದೇಶ ಮಟ್ಟದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಕರೆಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೇವೆ.